ಬಳ್ಳಾರಿ ಬ್ಯಾಟಲ್ ಮೆಗಾ ಫೈಟ್ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನೋಡಿ, ಬದಲಾದಂತಹ ಸನ್ನಿವೇಶದಲ್ಲಿ ಅವರ ವಿರುದ್ಧ ಮಾತಾಡುವಂತ ಸ್ಥಿತಿ ಅರವಿಂದ್ ಲಿಂಬಾವಳಿ ಅವರಿಗೆ. ನನ್ನ ಮಂತ್ರಿ ಸ್ಥಾನದಿಂದ ಯಾವುದೋ ಕಾರಣಕ್ಕೆ ಇಳಿಬೇಕು ಅಂದ್ರು ಇಳಿದಾದ ತಕ್ಷಣ ನಾನು ಪಕ್ಷದ ವಿರುದ್ಧವಾಗಿ ಯಾವುದೇ ಚಟುವಟಿಕೆ ಮಾಡಿಲ್ಲ, ತಪ್ಪು ಹೆಜ್ಜೆ ಇಟ್ಟಿಲ್ಲ. ಅದಕ್ಕೆ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ, ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೇನೆ. ಸೋಮಶೇಖರ್ ರೆಡ್ಡಿ ಒಬ್ಬ ಪಕ್ಷದ ನಿಷ್ಠಾವಂತ, ಒಂದು ನಿಮಿಷ, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಸೋಮಶೇಖರ್ ರೆಡ್ಡಿ ನಾನು ಬಲ್ಲೆ, ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ಬಲ್ಲೆ, ಕರುಣಾಕರ್ ರೆಡ್ಡಿ ಅವ್ರನ್ನ ಬಲ್ಲೆ, ಶ್ರೀರಾಮುಲು ಅವ್ರನ್ನ ನಾನು ಬಲ್ಲೆ. ಅದಕ್ಕೋಸ್ಕರ ಯಡಿಯೂರಪ್ಪನವ್ರು ನಾನು ಪದೇ ಪದೇ ಇವ್ರ ಜೊತೆಗೆ ಸಂದರ್ಭಗಳಲ್ಲೆಲ್ಲ ಮಾತುಕತೆ ಕಳಿಸಿದ್ದಾರೆ, ಸಂದರ್ಭಗಳಲ್ಲೆಲ್ಲ ನಾನು ರಿಪೇರಿ ಮಾಡಿದ್ದೇನೆ, ಹೊಂದಾಣಿಕೆಯನ್ನು ಮಾಡಿದ್ದೇನೆ. ಈಗೂ ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ನೀವು ನಿಷ್ಠರಾದಂಥವರು ಭಾರತೀಯ ಜನತಾ ಪಾರ್ಟಿಗೆ ಪ್ರಚಾರವನ್ನು ಮಾಡಿ, ಭಾರತೀಯ ಜನತಾ ಪಾರ್ಟಿ ವಿಜಯ ಆಗಲಿ, ಒಟ್ಟಿಗೆ ಕೂತು ಸಮಸ್ಯೆಗಳು ಒಳಗಿದ್ರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಈ ವೇದಿಕೆಯನ್ನು ಕೂಡ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೇನೆ. ನಾನು ಒಂದು ಮಾತು ಮಾತ್ರ ತಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ, ನಾವು ಪಕ್ಷದ ಪರವಾಗಿ ಪ್ರಚಾರ ಮಾಡಲ್ಲ, ನಾವು ಮಾಡೋದೇ ಶ್ರೀರಾಮುಲು ಅವರವಾಗಿ. ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ಯಾಕೆ ತಾವ್ಯಾಕೆ ಕೇಳಬಾರ್ದಾಗಿತ್ತು? ನಾವು ಒಂದು ಪ್ರೆಸ್ ಮೀಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡಿದೆ, ಪಕ್ಷನ ಕ್ಯಾಂಡಿಡೇಟ್ನ ಹಾಕಬೇಡ್ರಿ, ಶ್ರೀರಾಮುಲು ಅವ್ರು ಗೆದ್ದ ಮೇಲೆ ಎಲ್ಲರೂ ಕುಂತು ಆಲೋಚನೆ ಮಾಡಿ ಇದು ಮಾಡಬೇಕಾಯಿತು. ಶ್ರೀರಾಮುಲು ಅವರು ರಾಜೀನಾಮೆ ಕೊಟ್ಟ ಮೇಲೆ ಒಬ್ಬ ಬಿ ಜೆ ಪಿ ಲೀಡರ್ಸ್ ಒಬ್ಬರನ್ನಾಗಲಿ, ರಾಜ್ಯಾಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಜಿಂದಾಲ್ ಏರ್ಪೋರ್ಟಿಗೆ ಬಂದು ಕೊಪ್ಪಳಿಗೆ ಚುನಾವಣೆಗೆ ಹೋಗಿದ್ದೀರಿ, ಮತ್ತು ಎಲ್ಲ ಕಡೆ ಹೋಗಿದ್ದೀರಿ. ಯಾರು ಒಬ್ಬ ಮನೆಗೆ ಬಂದು ಒಬ್ಬರು ಅಟ್ಲೀಸ್ಟ್ ಏನಪ್ಪ ಶ್ರೀರಾಮುಲು ಹಿಂಗಾಗಿದೆ ಅಲ್ಲ, ನೀನು ರಾಜೀನಾಮೆ ವಾಪಸ್ ತಕ್ಕೋ ಅಂತ ಯಾಕೆ ಹೇಳಿಲ್ಲ ತಾವು? ಯಾಕೆ ಆ ಸೌಮ್ಯತೆ ತಮಗಿದ್ದಿಲ್ಲನಾ? ಯಾಕೆ ಸೌಹಾರ್ದತೆ ತಮಗಿದ್ದಿಲ್ಲನಾ? ಹಂಗಾಗಿ ಈ ಒಂದು ಧಕ್ಕೆ ಆಗಿದೆ. ಆದ್ರೂ ನನ್ನ ತಮ್ಮ ಜನಾರ್ದನ್ ರೆಡ್ಡಿ ಅವರು ಅಟ್ಲೀಸ್ಟ್ ಸಿಬಿಐನವರು ಏನು ಸೆಂಟ್ರಲ್ ಗವರ್ಮೆಂಟ್ ಕುತಂತ್ರದಿಂದ ಒಳಗೆ ಹೋದ್ರೆ ಕೂಡ ಅಟ್ಲೀಸ್ಟ್ ಒಬ್ಬರು ಕೂಡ ಬಂದು ನನ್ನ ಸೊಸೆನ ಬಂದು ಮಾತಾಡಿಸಲಿಲ್ಲ ತಾವು. ನಿಮಗೆ ಮತ್ತೆ ನೀವು ಹೇಳ್ತಾ ಇದ್ದೀರಿ ನೀವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತೆ ಪಕ್ಷಕ್ಕೆ ಕೆಲಸ ಮಾಡ್ರಿ ಅಂತೇಳಿ. ಯಾವ ಮುಖ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕು? ನಾವು ಮಾಡಲ್ಲ, ನಾವು ಮಾಡೋದೇ ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗೋದು ಬೇಡ. ಶ್ರೀರಾಮುಲು ಅವರು ರಾಜೀನಾಮೆ ಕೊಡಬಾರ್ದಿತ್ತು, ಕೊಟ್ಟಿದ್ರು. ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಸನ್ಮಾನ್ಯ ಶ್ರೀರಾಮುಲು ಅವ್ರನ್ನ ರಾಜೀನಾಮೆ ವಾಪಸ್ ತಗೊಳ್ಳಿ, ಇದು ಬೇಡ, ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೇಳಿದಾಗೂ ಕೂಡ ನಾವು ರಾಜೀನಾಮೆ ಕೊಡೋದೇ ನಿಶ್ಚಿತ ಅಂತ ಹೇಳಿ ನೀವು ಹಠ ಹಿಡಿದಿರ್ತಕ್ಕಂಥದ್ದು ಕೂಡ ಸರಿಯಲ್ಲ. ಹಾಗಾಗಿ ಈ ಚುನಾವಣೆ ಬಂದು ಎದುರಾಗಿದೆ. ದಯವಿಟ್ಟು ನಾನು ಹೇಳ್ತೀನಿ, ಈಗಾರು ಕೂಡ ಅವ್ರನ್ನ ಮನವೊಲಿಸಿ ಶ್ರೀರಾಮುಲು ಅವ್ರನ್ನ ಚುನಾವಣಾ ಕಣದಿಂದ ನಿವೃತ್ತಿಗೊಳಿಸಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಅನುವು ಮಾಡಿಕೊಡಿ. ಶ್ರೀರಾಮುಲು ಅವರು ಈ ಒಂದು ಗಂಡಿಮೆಟ್ಟಿನ ನಾಡಿನಲ್ಲಿ ಹುಟ್ಟಿದಂಥ ಒಬ್ಬ ಧೀಮಂತ ನಾಯಕ. ಹಂಗಾಗಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವರು ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಚುನಾವಣೆ ಕಣದಲ್ಲಿ ಇರ್ತಾರೆ. ಓಕೆ 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 ದಿವಾಕರ್ ಬಾಬು ಅವರೇ, ಈಗ ಅಲ್ಲಲ್ಲ, ಇದರಿಂದ ಅವ್ರಿಗೇನು ಗೊತ್ತಾಗ್ತಿದೆ ಅಂತಂದ್ರೆ ಫ್ಯಾನ್ ಬಹಳ ಫಾಸ್ಟ್ ಆಗಿ ತಿರುಗ್ತಾ ಇದೆ. ಶ್ರೀರಾಮುಲು ಅವ್ರು ಗೆದ್ದೇ ಗೆಲ್ತಾರೆ. ಅದಕ್ಕೆ ಈಗಲೇ ಏನನ್ನ ರಿಕ್ವೆಸ್ಟ್ ಮಾಡಿ ಶ್ರೀರಾಮುಲುನ ನಿವೃತ್ತಿ ಮಾಡಿಬಿಟ್ರೆ ಇದೇ ನಮಗೆ ನಾವು ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ. ಶ್ರೀರಾಮುಲು ಅವರು ನಮಗೆ ನಮ್ಮ ಹಸ್ತದ ಗುರ್ತಿಗೆ ಬಿಟ್ಟೆ ನಮಗೆ ಫೈಟು, ಬೇರೆ ಯಾರಿಗೂ ಫೈಟ್ ಇಲ್ಲ. ಅಲ್ಲಲ್ಲ ಅದಲ್ಲ ಪ್ರಶ್ನೆ. ನನ್ನ ಆತ್ಮೀಯ ಸ್ನೇಹಿತ ಶ್ರೀರಾಮುಲು ಅವರಿಗೆ ಮುಜುಗರ ಉಂಟು ಮಾಡಬಾರ್ದು, ಮತ್ತೊಂದು ಸಾರಿ ಅವಮಾನ ಆಗಬಾರ್ದು ಅನ್ನುವಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲೋದು ನಿಶ್ಚಿತ. ನಮ್ಮ ಜನರು ಶ್ರೀರಾಮುಲಿಗೆ ಸನ್ಮಾನ ಮಾಡ್ತಾರೆ, ಯಾವತ್ತೂ ಅವಮಾನ ಮಾಡಲ್ಲ. ನಮ್ಮ ಜನರು ಶ್ರೀರಾಮುಲು ನಂಬಿದ್ದಾರೆ, ರೆಡ್ಡಿ ಬ್ರದರ್ಸ್ ನಂಬಿದ್ದಾರೆ. ಜನರು ಹೆಂಗೆ ಸೇವೆ ಮಾಡ್ತಾರೆ ಅನ್ನೋದು ಜನರಿಗೆ ಬಹಳ ಚೆನ್ನಾಗಿ ಗೊತ್ತು. ದಯವಿಟ್ಟು ತಪ್ಪು ಕಲ್ಪನೆ ಒಳಗಿರಬೇಡಿ. ನನ್ನ ಸ್ನೇಹಿತ ಶ್ರೀರಾಮುಲು ಅವರಿಗೆ ಮತ್ತೊಂದು ಸಾರಿ ಅವಮಾನ ಆಗೋದು ಬೇಡ. 4ನೇ ತಾರೀಕು ಮತ್ತೆ ಇದೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತೆ ಮಾತಾಡೋಣ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರು ಇನ್ನೂ ಸಮಯ ಇದೆ, ಮುಜುಗರ ಮಾಡ್ಕೋಬೇಡಿ, ಅವಮಾನ ಮಾಡ್ಕೋಬೇಡಿ. ದಯವಿಟ್ಟು ರಿಟೈರ್ಮೆಂಟ್ ಅವ್ರಿಗೆ ಘೋಷಿಸ್ಬಿಡಿ, ಒಳ್ಳೇದಾಗತ್ತೆ ನಿಮಗೂ. ಬಿಜೆಪಿ ಗೆಲ್ಲತ್ತೆ. ಬಿಜೆಪಿ ಗೆದ್ದ ಮೇಲೆ ಮತ್ತೆ ಮುಜುಗರದ ಪ್ರಶ್ನೆಗಳು ಉದ್ಭವ ಆಗೋದು ಬೇಡ. ನಿಮ್ಮ ಸ್ನೇಹಿತರಾಗಿ ನಾ ಈ ಮಾತನ್ನು ಹೇಳ್ತೀನಿ. ಓಕೆ ಫೈನ್. ಪ್ಲೀಸ್ ದಿವಾಕರ್ ಬಾಬು ಅವರೇ, ಸುವರ್ಣ ಟಿವಿ ಅವರಿಂದ ಇದು ಒಳ್ಳೆ ಒಂದು ಕಾರ್ಯಕ್ರಮ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೇರವಾಗಿ ಜನರಲ್ಲಿಂದ ಪ್ರಶ್ನೆ ಸಿಗ್ತದೆ ನಾಯಕರಿಗೆ, ಹಾಗೂ ನಾಯಕರು ಎಲ್ಲರೂ ಒಂದೇ ವೇದಿಕೆದಾಗಿದ್ದು ಜನನ ಪ್ರಶ್ನೆಗಳಿಗೆ ಸಮಾಧಾನ ಹೇಳೋಕ್ಕೆ ಮತ್ತು ನಾಯಕರ ಅಭಿಪ್ರಾಯ
ಹೊರಗೆ ಬೀಳ್ತದೆ. ಸ್ವಾಭಿಮಾನ ಅಂದರೆ ಏನು ಅನ್ನೋದು ಎಲ್ಲರಿಗೂ ಅನುಮಾನ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ಸ್ವಾಭಿಮಾನ ಸ್ವಾರ್ಥಕ್ಕ, ಸ್ವಾಭಿಮಾನ ಜನಕ್ಕಾಗೆ, ಇಲ್ಲ ಒಂದು ಪ್ರಿನ್ಸಿಪಲ್ಗಾಗಿ ನಡೆಯೋದು ಸ್ವಾಭಿಮಾನ. ಪ್ರಿನ್ಸಿಪಲ್ ಒಂದು ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ ಇಟ್ಟವ್ರಿಗೆ ಸ್ವಾಭಿಮಾನ ಇರ್ತದೆ, ನಾನಿಲ್ಲ ಅನ್ನಂಗಿಲ್ಲ. ಎಸ್, ಎಲ್ಲರಿಗೂ ಇರ್ತದೆ. ಇಲ್ಲಿ ಮಿನಿಸ್ಟರ್ ಬರಲಿಲ್ಲ ಅಂತ ಸ್ವಾಭಿಮಾನನ, ಇಲ್ಲ ನಮ್ಮನ್ನು ಕಡೆಗಣಿಸಿದಾರಂತ ಒಂದು ಸ್ವಾಭಿಮಾನನ, ನಮ್ಮ ಬಳ್ಳಾರಿಗೆ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಒಂದು ಸ್ವಾಭಿಮಾನನ, ಇವು ಯಾಕೆ ಅಂದರೆ ಸ್ವಾಭಿಮಾನ ಎಲ್ಲರಿಗೂ ಇರ್ತದೆ, ತಪ್ಪೇನಲ್ಲ ಅದು. ಸ್ವಾಭಿಮಾನ ಅಂದರೆ ಏನು ಅನ್ನೋದು ನಾವು ತಿಳ್ಕೋಬೇಕು ಫಸ್ಟ್. ಅವರವರು BJP ಅವರು ಏನನ್ನ ಜಗಳ ಆಡ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಯಾಕಂದರೆ ಅವ್ರು ಇವತ್ತು ಗುದ್ದಾಡ್ತಾರೆ, ನಾಳೆ ಒಂದಾಗ್ತಾರೆ, ನಮಗೆ ಗೊತ್ತೈತೆ ಅವ್ರ ಕತೆ. ಇದರಿಂದ ಜನಕ್ಕೆ ಎಷ್ಟು ನಷ್ಟ ಅಲ್ಲ ಅಂದ್ರೆ ಮತ್ತೆ ಅವರಿಬ್ರು ಒಂದಾಗ್ತಾರೆ ಅಂತೀರ? ಆಮೇಲೆ ಒಂದಾಗೋ ಪ್ರಶ್ನೆನೇ ಇಲ್ಲ. ಅವ್ರು ಹೇಳ್ಬೋದು, ರೈಟ್. ನೋಡೋಣ ಅದನ್ನ ನೋಡೋಣ ಮುಂದೆ. ನಾನು ಹೇಳೋದಂತೂ ಹೇಳ್ತೀನಿ, ನೋಡೋಣ ಮುಂದಕ್ಕೆ ಕಾಣಿಸ್ತದೆ ನೋಡ್ರಿ, ಅದೇನು ಚಿಂತೆ ಇಲ್ಲ. ಯಾಕಂದ್ರೆ ತತ್ವಗಳು ಯಾರಿಗಿದಾವೋ ಅವ್ರಿಗೆ ಸ್ವಾಭಿಮಾನ ಇರ್ತದೆ. ಸ್ವಾಭಿಮಾನ ಇರೋ ಸೋಮಶೇಖರ್ ರೆಡ್ಡಿ BJP MLA ಆಗಿ ಅದಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇದ್ದಾನೆ ಅಂದರೆ ಸ್ವಾಭಿಮಾನ ಇದೆನಾ? ಇದೆ ಸ್ವಾಭಿಮಾನ. ಹೇಳ್ರಪ್ಪ, ಸ್ಪಷ್ಟವಾಗಿ ಹೇಳ್ರಪ್ಪ. ಅಲ್ಲ, ನೀವೇ ಸ್ವಾಭಿಮಾನ ಬೇರೆ, ಅಭಿಮಾನ ಬೇರೆ. ಪಾಪ ಸ್ವಾಭಿಮಾನಕ್ಕೆ ಅಭಿಮಾನಕ್ಕೆ ಅರ್ಥ ಗೊತ್ತಾಗ್ತಾ ಇಲ್ಲ. ಅಭಿಮಾನ ಈಗ ನೀವು ಚುನಾವಣೆ ಸ್ವಾಭಿಮಾನದ ಒಂದು ಚುನಾವಣೆ ಪ್ರಚಾರ ಇಟ್ಕೊಂಡು ಸ್ವಾಭಿಮಾನದ ಚುನಾವಣೆ ಅಂತ ಮಾಡ್ತಾ ಇದ್ದೀರಿ. ಸ್ವಾಭಿಮಾನ ಇದೆನಾ ನಿಮಗೆ? ಇದೇನಾ? 100% ಇದೆ. ಸ್ವಾಭಿಮಾನ ಇದ್ದವರಾದ್ರೆ MLA-ಗಿರಿಗೆ ರಾಜೀನಾಮಾ ಮಾಡಿ ಫ್ಯಾನಿಗೆ ಸಪೋರ್ಟ್ ಮಾಡ್ರಿ, ತಪ್ಪಿಲ್ಲ ಬರುತ್ತೆ ಆ ಸಮಯ. ಈಗ ನೋಡು, ಎಳ್ಳೆಳ್ಳು ಅವ್ವ ಕಾವಲ್ಲ ಬುವ್ವ ಕಾವಲ್ಲ ಅನ್ನೋದು ತಪ್ಪು ಅಲ್ಲ. ಒಂದು ನೋಡು, ಪ್ರಾಸ ಯಾವ ಲ್ಯಾಂಗ್ವೇಜ್ನಾಗಿದ್ರೆ ಅದ್ರಾಗೆ ಹೇಳ್ಬೇಕು. ಪ್ರಾಸ ಅದು ಯಾರು ದೌರ್ಜನ್ಯ ಜಾಸ್ತಿ ಆಗಿದೆ ಅದು ಜನಕ್ಕೆ ಗೊತ್ತಿದೆ. ಯಾರ್ಯಾರು ರೌಡಿ ಮಾಮೂಲು ವಸೂಲು ಮಾಡಿದ್ದಾರೆ ಅದು ಗೊತ್ತಿದೆ. ಈಗ ಹೋರಾಟ ನಾವು ಜನಕ್ಕಾಗೆ ಮಾಡೋದು. ನೀವಾಗಲಿ ನಾವಾಗಲಿ ಎಲ್ಲರೂ ಆಗಲಿ ಜನ ಹೆಸರು ಮೇಲೆ ನಾವು ಹೋರಾಟ ಮಾಡೋದು. ನಾವಿಲ್ಲ ಅಂತ ಹೇಳಂಗಿಲ್ಲ, ಆದರೆ ಅದನ್ನು ಜನ ಖಚಿತವಾಗಿ ಹೇಳ್ತಾರೆ ಯಾರು ಜನಕ್ಕಾಗಿದ್ದಾರೆ ಅನ್ನೋದು 3-4ನೇ ತಾರೀಕು ಅದು ಹೊರಗೆ ಬೀಳ್ತದೆ. ಸರ್ ತಾವೇನು ಹೇಳ್ತೀರಿ? ಕಳೆದ 2008ರ ಚುನಾವಣೆಯಲ್ಲಿ ಶ್ರೀರಾಮುಲು ಅವರು BJP ಪರ ಅಭ್ಯರ್ಥಿಯಾಗಿ ನಿಂತು ನಮ್ಮ ಚಾಗನೂರು ಗ್ರಾಮದಲ್ಲಿ ನಮ್ಮನೆಯಿಂದನೇ BJP ಹೋರಾಟ ಶುರುವಾಗಿದ್ದು. ಇದು ಶ್ರೀರಾಮುಲು ಅವ್ರಿಗೆ ಗೊತ್ತಿದೆ, ಶ್ರೀರಾಮುಲು ಪಾರ್ಟಿ ಕಾರ್ಯಕರ್ತರಿಗೂ ಗೊತ್ತಿದೆ ಈ ವಿಷಯ. ನಾವು ಆವತ್ತು ಒಳ್ಳೆಯ ಹುಡುಗ, ಎಲ್ಲ ಕಾಳಜಿ ನೋಡ್ತಾರೆ, ಜನಹಿತ ಕಾರ್ಯಕ್ರಮಗಳನ್ನು ಕೈಗೊಳ್ತಾರೆ, ಈಗವರೆಗೂ ಆರಿಸಿ ಬಂದಿರೋ ನಾಯಕರಿಗಿಂತ ವಿಭಿನ್ನವಾಗಿರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಏನಾಯಿತು, ನಮ್ಮ ರೈತರು ನಾವೆಲ್ಲ ಓಟು ಕೊಟ್ಟು ಇವತ್ತು ಅವ್ರಿಗೆ ಯಾಕಾಗಿ ನಾವು ಓಟ್ ಕೊಟ್ಟಿದ್ದೀವಿ ಅನ್ನೋ ಚಿಂತನೆ ನಾವು ಕಷ್ಟದಲ್ಲಿ ನಾವು ಇದ್ದೀವಿ. ಕಾರಣ ಏನು? ನಮ್ಮ ಚಾಗನೂರು ಸಿರುವಾರ ಗ್ರಾಮಗಳು ಇಲ್ಲೆಲ್ಲರಿಗೂ ಗೊತ್ತಿದೆ ಎಷ್ಟು ಫಲವತ್ತಾದ ಭೂಮಿ, 2ರಿಂದ 3 ಬೆಳೆ ಬೆಳೆಯುವ ಭೂಮಿಗಳು. ಅಂಥ ಭೂಮಿಗಳಲ್ಲಿ ಇವರು ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗಿದ್ದಾರೆ. ಯಾರಿಗಾಗಿ ವಿಮಾನ ನಿಲ್ದಾಣ? ನಾವು ವಿಮಾನ ನಿಲ್ದಾಣ ಮಾಡೋಕ್ಕೆ ಅಡ್ಡಿಯಲ್ಲ, ಆದರೆ ವಿಮಾನ ನಿಲ್ದಾಣಕ್ಕಾಗಿ ಫಲವತ್ತಾದ ಕೃಷಿ ಭೂಮಿಯನ್ನು ಇವರು ವಿಮಾನ ನಿಲ್ದಾಣಕ್ಕೆ ಮಾಡ್ತಾ ಇದ್ದಾರೆ.
ಇದು ಕರ್ನಾಟಕ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಆ್ಯಕ್ಟಲ್ಲಿ ದೀಸ್ ಲ್ಯಾಂಡ್ಸ್ ಆರ್ ಪ್ರೊಟೆಕ್ಟೆಡ್ ಲ್ಯಾಂಡ್ಸ್. ಈಗ ನಮ್ಮ ಇದೇನು ಬಳ್ಳಾರಿ ರೂರಲ್ ಮೀಸಲು ಕ್ಷೇತ್ರ ಅಂತ ಹೇಗೆ ಮೀಸಲು ಇಟ್ಟಿದ್ದೀವೋ, ನಮ್ಮ ಜಮೀನುಗಳು ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಆ್ಯಕ್ಟಲ್ಲಿ ಮೀಸಲಿಟ್ಟಿರುವ ಜಮೀನುಗಳು ಕೃಷಿಗಾಗಿ, ಕೃಷಿನೇ ಬೆಳಿಬೇಕು, ಕೃಷಿನೇ ಅಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ತುಂಗಭದ್ರಾ ಪ್ರಾಜೆಕ್ಟ್ನಿಂದ ನೀರಾವರಿ ಸೌಲಭ್ಯಗಳನ್ನು ಒದಗಿಸತಕ್ಕಂಥ ಜಮೀನುಗಳು. ಈ ಜಮೀನುಗಳು ಯಾವುದೇ ಕಾರಣಕ್ಕಾಗಿ ಕೃಷಿಯೇತರ ಚಟುವಟಿಕೆಗಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದಲೇ ನಮ್ಮ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿದೆ. ಅಂಥ ಜಮೀನುಗಳನ್ನು ನೀರಾವರಿ ಜಮೀನು ಅಲ್ಲ ಅಂತ ಹೇಳಿ ಖುಷ್ಕಿ ಜಮೀನು ಅಂತೇಳಿ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಓಡಿಸಿದಾಗ ನಮ್ಮ MLA ಆದಂಥ, ನಮ್ಮ ಮಂತ್ರಿಗಳಾದಂಥ ಶ್ರೀರಾಮುಲು ಏನು ಮಾಡಿದರು? ಇಲ್ಲಿ ಸ್ವಾಭಿಮಾನ ಪ್ರಶ್ನೆ, ಯಾರು ಸ್ವಾಭಿಮಾನ ಪ್ರಶ್ನೆ? ರೈತರ ಸ್ವಾಭಿಮಾನ ಪ್ರಶ್ನೆ ಎದ್ದು ನಿಂತಿತು. ಇಲ್ಲಿ ರೈತರು ಬಡ ರೈತನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದರೆ ಏನಾಗುತ್ತೆ ಅಂತ ಇವತ್ತು ಇಲ್ಲಿ ಬಳ್ಳಾರಿಯಲ್ಲಿ, ಕರ್ನಾಟಕದಲ್ಲಿ ನಮ್ಮ ರೈತ ಬಾಂಧವರು ನಿರೂಪಿಸಿದ್ದಾರೆ. ನಾವು ಯಾವತ್ತು ಸರ್ಕಾರನ ಬೀಳಿಸಲಿಕ್ಕೆ ಹೋಗಲ್ಲ. ನಮ್ಮ ಶ್ರೀರಾಮುಲು ಅವರು ಗೆದ್ರು ಕೂಡ ಜನರ ಸೇವೆ ಮಾಡ್ತೀವಿ. ಅದಾದ್ಮೇಲೆ 1.5 ವರ್ಷ ಆದ್ಮೇಲೆ ಎಲೆಕ್ಷನ್ ಬರಲಿ, ಆ ಜನರು ತೀರ್ಪು ಆವಾಗಲೇ ಬರಲಿ. ಎಸ್, ಸೋಮಶೇಖರ್ ರೆಡ್ಡಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಬೀಳ್ಸಕ್ಕೆ ಹೋಗೋದಿಲ್ಲ, ನಾವು 1.5 ವರ್ಷದ ನಂತರನೇ ನಾವು ಚುನಾವಣೆ ಎದುರಿಸ್ತೀವಿ ಅಂತ. ಓಕೆ, ಮತ್ತಷ್ಟು ನಾಯಕರ ಜೊತೆಗೆ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಶೋಭಾನ್ ಕರ್ಕೊಂಡು ಬಾಗಿನ ಬಿಟ್ಟೆ, ಯಡಿಯೂರಪ್ಪ ಆಕಿನ ಕರ್ಕೊಂಡು ಬಾಗಿನ ಬಿಟ್ಟೆ. ಇದು ಏನು ಒಂಥರ ನನಗೆ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಮಗೆ ಬೇಕಾದ ಹೆಂಗಸರು ತೆಕ್ಕಾಗಿ ಇಟ್ಕೊಂಡು ನೀವು ಬಾಗಿನ ಬಿಡ್ತೀರಲ್ಲ, ಇದ್ರ